ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಜುಲೈ 27, 2026ರಂದು ಸುಪ್ರೀಂ ಕೋರ್ಟ್ ನೀಡಿರುವ ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ತೀರ್ಪು ಮುಖ್ಯವಾಗಿ 3 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತೆ. ಮೊದಲನೇದಾಗಿ, ಈಗಾಗಲೇ ತಿರಸ್ಕರಿಸಲ್ಪಟ್ಟ ಅರ್ಜಿಯನ್ನ ಬೇರೆ ಕಾನೂನು ಸೆಕ್ಷನ್ ಹೆಸರಿನಲ್ಲಿ ಮತ್ತೆ ಸಲ್ಲಿಸಬಹುದೇ? ಎರಡನೇದಾಗಿ, ಆರ್ಡರ್ 1 ರೂಲ್ 10 CPC ಮತ್ತು ಆರ್ಡರ್ 22 ರೂಲ್ 10 CPC ನಡುವೆ ಇರುವಂತಹ ವ್ಯತ್ಯಾಸವೇನು? ಮೂರನೇದಾಗಿ, ರೆಸ್ ಜುಡಿಕೇಟಾ ಎಂಬ ತತ್ವವು ಮಧ್ಯಂತರ ಅರ್ಜಿಗಳಿಗೂ ಕೂಡ ಅನ್ವಯಿಸುತ್ತದೆಯೇ? ಇವೆಲ್ಲವನ್ನ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ. ಈ ಪ್ರಕರಣದಲ್ಲಿ ಗಿರ್ದಾರಿ ಲಾಲ್ ಅವರ ಮರಣದ ನಂತರ ಅವರ ಆಸ್ತಿಯ ಕುರಿತು ವಿವಾದ ಉಂಟಾಗುತ್ತೆ. ಭಗವಾನ್ ದಾಯಿ ಎಂಬುವವರು ತಾವು ಆಸ್ತಿಯ ಮಾಲೀಕರು ಎಂದು ಘೋಷಣೆಯನ್ನ ಕೋರಿ ದಾವೆಯನ್ನ ಹೂಡಿದ್ರು. ನಂತರ ಟ್ರಯಲ್ ಕೋರ್ಟ್ ಆ ದಾವೆಯನ್ನ ವಜಾಗೊಳಿಸಿತು. ಆದರೆ ಮೊದಲ ಅಪೀಲು ನ್ಯಾಯಾಲಯ ಕೆಲವು ಅಂಶಗಳಲ್ಲಿ ಭಗವಾನ್ ದಾಯಿಯ ಪರವಾಗಿ ತೀರ್ಪನ್ನ ನೀಡಿತು. ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಸೆಕೆಂಡ್ ಅಪೀಲ್ ಅನ್ನ ಸಲ್ಲಿಸಲಾಯಿತು. ಇದೇ ಸಮಯದಲ್ಲಿ ಆಸ್ತಿಯ ಒಂದು ಭಾಗವನ್ನ ಮೂರನೇ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಯಿತು. ಅಂದ್ರೆ ಪ್ರಕರಣ ನಡೆಯುತ್ತಿರುವಾಗಲೇ ಆಸ್ತಿ ಮಾರಾಟವಾಗಿತ್ತು. ಇದನ್ನೇ ಕಾನೂನಿನಲ್ಲಿ ಲೀಸ್ ಪೆಂಡೆನ್ಸಿ ಎಂದು ಕರೆಯಲಾಗುತ್ತೆ. ಈ ಆಸ್ತಿ ಖರೀದಿಸಿದವರು ಪ್ರಕರಣದಲ್ಲಿ ತಮ್ಮನ್ನ ಕೂಡ ಪಕ್ಷಗಾರರನ್ನಾಗಿ ಸೇರಿಸಬೇಕು ಅಂತ ಹೇಳಿ ಆರ್ಡರ್ 1 ರೂಲ್ 10 CPC ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ 2000 ಇಸ್ವಿಯಲ್ಲಿ ಆ ಅರ್ಜಿಯನ್ನ ತಿರಸ್ಕರಿಸಿತು. ಅಂದ್ರೆ ನೀವು ಈ ಪ್ರಕರಣದಲ್ಲಿ ಪಕ್ಷಗಾರರಾಗಲು ಸಾಧ್ಯವಿಲ್ಲ ಅಂತ ಹೇಳ್ತು. ಈ ಆದೇಶವನ್ನ ಅವರು ಯಾವುದೇ ಮೇಲ್ಮನವಿ ಮೂಲಕ ಪ್ರಶ್ನಿಸಲಿಲ್ಲ. ಅದು ಅಲ್ಲಿಗೆ ಅಂತಿಮವಾಯಿತು. ಹಲವು ವರ್ಷಗಳ ನಂತರ ಮುಖ್ಯ ಅಪೀಲು ಮತ್ತು ಕ್ರಾಸ್ ಆಬ್ಜೆಕ್ಷನ್ಸ್ ಎರಡೂ ಕೂಡ ಡಿಫಾಲ್ಟ್ ಕಾರಣದಿಂದ ವಜಾಗೊಂಡ್ವು. ಕ್ರಾಸ್ ಆಬ್ಜೆಕ್ಷನ್ಸ್ ಮಾತ್ರ ಮರುಸ್ಥಾಪನೆಯಾಯಿತು. ಆದರೆ ಮುಖ್ಯ ಅಪೀಲು ಮರುಸ್ಥಾಪನೆ ಆಗಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅದೇ ಖರೀದಿದಾರರು ಮತ್ತೊಮ್ಮೆ ಆರ್ಡರ್ 22 ರೂಲ್ 10 CPC ಅಡಿಯಲ್ಲಿ ಹೊಸ ಅರ್ಜಿಯನ್ನ ಸಲ್ಲಿಸಿ ನಮ್ಮನ್ನ ಮತ್ತೆ ಪಕ್ಷಗಾರರನ್ನಾಗಿ ಸೇರಿಸಿ ಅಂತೇಳಿ ಕೋರಿದ್ರು. ಹೈಕೋರ್ಟ್ ಈ ಬಾರಿ ಅವರ ಅರ್ಜಿಯನ್ನ ಒಪ್ಪಿಕೊಂಡಿತು. ಅದರ ವಿರುದ್ಧವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಯಿತು. ಸುಪ್ರೀಂ ಕೋರ್ಟ್ ಮುಂದೆ ಬಂದ ಮುಖ್ಯ ಪ್ರಶ್ನೆ ಅಂದ್ರೆ, ಒಮ್ಮೆ ಆರ್ಡರ್ 1 ರೂಲ್ 10 CPC ಅಡಿಯಲ್ಲಿ ಪಕ್ಷಗಾರರಾಗಿ ಸೇರಲು ಸಲ್ಲಿಸಿದ ಅರ್ಜಿ ತಿರಸ್ಕೃತವಾದ್ರೆ ನಂತರ ಆರ್ಡರ್ 22 ರೂಲ್ 10 ಹೆಸರಿನಲ್ಲಿ ಅದೇ ವಿಷಯಕ್ಕಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದೇ? ಅದಕ್ಕೂ ಮೊದಲು ರೆಸ್ ಜುಡಿಕೇಟಾ ಎಂದ್ರೇನು ಅಂತ ತಿಳಿದುಕೊಳ್ಳೋಣ. ಸರಳವಾಗಿ ಹೇಳೋದಾದ್ರೆ, ಒಂದು ವಿಷಯವನ್ನ ಸಮರ್ಥ ನ್ಯಾಯಾಲಯ ಈಗಾಗಲೇ ಅಂತಿಮವಾಗಿ ನಿರ್ಧರಿಸಿದ್ರೆ ಅದೇ ಪಕ್ಷಗಳು, ಅದೇ ವಿವಾದ, ಅದೇ ಹಕ್ಕಿನ ಆಧಾರದಲ್ಲಿ ಮತ್ತೆ ಅದೇ ವಿಷಯವನ್ನ ನ್ಯಾಯಾಲಯದ ಮುಂದೆ ಎತ್ತಲು ಸಾಧ್ಯವಿಲ್ಲ. ಅದೇ ರೆಸ್ ಜುಡಿಕೇಟಾ ಎಂಬ ತತ್ವ. ಈ ತತ್ವವು ಕೇವಲ ಹೊಸ ದಾವೆಗಳಿಗೆ ಮಾತ್ರವಲ್ಲ, ಅದೇ ಪ್ರಕರಣದ ಮುಂದಿನ ಹಂತಗಳಿಗೂ ಕೂಡ ಅನ್ವಯಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಮತ್ತೆ ಸ್ಪಷ್ಟಪಡಿಸಿದೆ. ಸುಪ್ರೀಂ ಕೋರ್ಟ್ ಹೇಳಿದ ಮಹತ್ವದ ಅಂಶ, ಒಂದು ಆದೇಶ ತಪ್ಪಾಗಿರಬಹುದು, ಆದರೆ ಅದು ಮೇಲ್ಮನವಿ ಅಥವಾ ರಿವ್ಯೂ ಮೂಲಕ ರದ್ದು ಆಗುವವರೆಗೂ ಅದು ಎಲ್ರಿಗೂ ಕೂಡ ಬಾಧ್ಯವಾಗಿರುತ್ತದೆ. ಅದನ್ನ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿ ಪರೋಕ್ಷವಾಗಿ ಪ್ರಶ್ನಿಸಲು ಸಾಧ್ಯವಿಲ್ಲ. ತಪ್ಪಾದ ಆದೇಶವು ಅಂತಿಮವಾದರೆ ಅದು ಕಾನೂನಿನ ದೃಷ್ಟಿಯಲ್ಲಿ ಬಾಧ್ಯವಾಗುತ್ತದೆ. ಆರ್ಡರ್ 1 ರೂಲ್ 10 ಮತ್ತು ಆರ್ಡರ್ 22 ರೂಲ್ 10 ನಡುವಿನ ವ್ಯತ್ಯಾಸ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ವಿವರಿಸಿದೆ. ಆರ್ಡರ್ 1 ರೂಲ್ 10 ಯಾರು ಅಗತ್ಯ ಅಥವಾ ಸೂಕ್ತ ಪಕ್ಷಗಾರರು ಎಂಬುದನ್ನು ನಿರ್ಧರಿಸುತ್ತದೆ. ಆರ್ಡರ್ 22 ರೂಲ್ 10 ಪ್ರಕರಣ ನಡೆಯುತ್ತಿರುವಾಗ ಆಸ್ತಿಯ ಹಕ್ಕು ಮತ್ತೊಬ್ಬರಿಗೆ ವರ್ಗಾವಣೆಗೊಂಡ್ರೆ ಆ ಹೊಸ ವ್ಯಕ್ತಿಯನ್ನ ದಾಖಲೆಗೆ ಸೇರಿಸುವ ಅವಕಾಶವನ್ನ ನೀಡುತ್ತದೆ. ಈ ಎರಡು ವಿಧಿಗಳು ಕೆಲ ಸಂದರ್ಭಗಳಲ್ಲಿ ಒಂದೇ ರೀತಿಯ ಪರಿಹಾರವನ್ನ ಕೇಳುತ್ತವೆ. ಅಂದರೆ ಪಕ್ಷಗಾರರಾಗಿ ಸೇರಿಸುವುದೇ ಉದ್ದೇಶ. ಹೀಗಾಗಿ ಒಂದೇ ಮಾರಾಟ ಪತ್ರ, ಒಂದೇ ಹಕ್ಕು, ಒಂದೇ ವಿವಾದ, ಒಂದೇ ಪಕ್ಷಗಳು ಇದ್ರೆ ಆರ್ಡರ್ ಅನ್ನ ಬದಲಾಯಿಸಿದರೆ ಮಾತ್ರ ಹೊಸ ಹಕ್ಕು ಹುಟ್ಟುವುದಿಲ್ಲ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಖರೀದಿದಾರರು ಮೊದಲೇ ಆರ್ಡರ್ 1 ರೂಲ್ 10 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಮೆರಿಟ್ ಮೇಲೆ ತಿರಸ್ಕೃತವಾಗಿತ್ತು. ಆದ್ದರಿಂದ ನಂತರ ಆರ್ಡರ್ 22 ರೂಲ್ 10 ಹೆಸರಿನಲ್ಲಿ ಮತ್ತೆ ಅದೇ ಬೇಡಿಕೆಯನ್ನ ಸಲ್ಲಿಸುವುದು ರೆಸ್ ಜುಡಿಕೇಟಾಗೆ ವಿರುದ್ಧವಾಗಿದೆ. ಹೀಗಾಗಿ ಮುಖ್ಯ ಸೆಕೆಂಡ್ ಅಪೀಲ್ನಲ್ಲಿ ಅವರನ್ನ ಪಕ್ಷಗಾರರನ್ನಾಗಿ ಸೇರಿಸಲು ಸಾಧ್ಯವಿಲ್ಲ. ಮುಖ್ಯ ಅಪೀಲನ್ನ ಮರುಸ್ಥಾಪನೆ
ಮರುಸ್ಥಾಪಿಸಲು ಸಾಧ್ಯವಿಲ್ಲ. ಆದರೆ ಕ್ರಾಸ್ ಆಬ್ಜೆಕ್ಷನ್ಸ್ ವಿಷಯದಲ್ಲಿ ಬೇರೆ ತೀರ್ಪನ್ನ ನೀಡುತ್ತೆ. ಇಲ್ಲಿ ಒಂದು ಪ್ರಮುಖ ತಿರುವು ಇದೆ. ಮೊದಲ ಅರ್ಜಿ ಕೇವಲ ಮೇನ್ ಅಪೀಲ್ಗೆ ಸಂಬಂಧಪಟ್ಟಿದ್ದು, ಕ್ರಾಸ್ ಆಬ್ಜೆಕ್ಷನ್ಸ್ಗೆ ಸಂಬಂಧಪಟ್ಟಿರಲಿಲ್ಲ. ನಂತರ ಪರಿಸ್ಥಿತಿ ಬದಲಾಗಿದೆ. ಮೇನ್ ಅಪೀಲ್ ಮರುಸ್ಥಾಪನೆಯಾಗಲಿಲ್ಲ, ಕ್ರಾಸ್ ಆಬ್ಜೆಕ್ಷನ್ಸ್ ಮಾತ್ರ ಜೀವಂತವಾಯಿತು. ಇದರಿಂದ ಖರೀದಿದಾರರ ಹಕ್ಕಿಗೆ ನೇರ ಪರಿಣಾಮ ಬೀಳುವ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಹೊಸ ಪರಿಸ್ಥಿತಿಯನ್ನ ಸುಪ್ರೀಂ ಕೋರ್ಟ್ ಫ್ರೆಶ್ ಕಾಸ್ ಆಫ್ ಆಕ್ಷನ್ ಎಂದು ಪರಿಗಣಿಸಿತು. ಆದ್ದರಿಂದ ಕ್ರಾಸ್ ಆಬ್ಜೆಕ್ಷನ್ನಲ್ಲಿ ಮಾತ್ರ ಅವರನ್ನ ಪಕ್ಷಗಾರರಾಗಿ ಸೇರಲು ಅವಕಾಶವನ್ನು ನೀಡಿತು. ಈ ತೀರ್ಪಿನ ಮಹತ್ವ, ಈ ತೀರ್ಪು ನಮಗೆ 3 ಪ್ರಮುಖ ಪಾಠಗಳನ್ನು ಹೇಳುತ್ತೆ. ಮೊದಲನೇದಾಗಿ, ಒಂದು ಆದೇಶ ತಪ್ಪಾಗಿದೆ ಎಂದು ಭಾವಿಸಿದ್ರೆ ತಕ್ಷಣ ಮೇಲ್ಮನವಿ ಅಥವಾ ರಿವ್ಯೂವನ್ನ ಸಲ್ಲಿಸಬೇಕು. ಅದೇ ವಿಷಯವನ್ನ ಮತ್ತೊಂದು ಸೆಕ್ಷನ್ ಹೆಸರಿನಲ್ಲಿ ಮತ್ತೆ ಎತ್ತಲು ಸಾಧ್ಯವಿಲ್ಲ. ಎರಡನೇದಾಗಿ, ಆರ್ಡರ್ 1 ರೂಲ್ 10 CPC ಮತ್ತು ಆರ್ಡರ್ 22 ರೂಲ್ 10 ಬೇರೆ ವಿಧಿಗಳಾದ್ರೂ ಕೂಡ ವಾಸ್ತವಾಂಶಗಳು ಒಂದೇ ಇದ್ರೆ ರೆಸ್ ಜುಡಿಕೇಟಾ ಅನ್ವಯಿಸುತ್ತದೆ. ಮೂರನೇದಾಗಿ, ಪ್ರಕರಣದ ನಂತರದ ಹಂತಗಳಲ್ಲಿ ಹೊಸ ಪರಿಸ್ಥಿತಿ ಉಂಟಾದ್ರೆ ಹೊಸ ಕಾಸ್ ಆಫ್ ಆಕ್ಷನ್ ಹುಟ್ಟಬಹುದು. ಅಂತಹ ಸಂದರ್ಭದಲ್ಲಿ ಹೊಸ ಅರ್ಜಿ ಸಾಧ್ಯವಾಗಬಹುದು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನ ಅನುಮತಿಸಿತು, ಮುಖ್ಯ ಅಪೀಲನ್ನ ಮರುಸ್ಥಾಪಿಸಿದ ಹೈಕೋರ್ಟ್ ಆದೇಶವನ್ನ ರದ್ದುಪಡಿಸಿತು. ಮುಖ್ಯ ಅಪೀಲ್ನಲ್ಲಿ ಖರೀದಿದಾರರನ್ನ ಪಕ್ಷಗಾರರಾಗಿ ಸೇರಿಸಿದ್ದ ಆದೇಶವನ್ನ ರದ್ದುಪಡಿಸಿತು. ಆದರೆ ಕ್ರಾಸ್ ಆಬ್ಜೆಕ್ಷನ್ನಲ್ಲಿ ಖರೀದಿದಾರರು ಪಕ್ಷಗಾರರನ್ನಾಗಿ ಸೇರಿಸಿರುವ ಹೈಕೋರ್ಟ್ ಆದೇಶವೇನಿತ್ತು ಅದನ್ನ ಮಾನ್ಯಗೊಳಿಸಿತು. ಈ ತೀರ್ಪು ಸಿವಿಲ್ ದಾವೆಗಳಲ್ಲಿ ರೆಸ್ ಜುಡಿಕೇಟಾ, ಆರ್ಡರ್ 1 ರೂಲ್ 10, ಆರ್ಡರ್ 22 ರೂಲ್ 10 ಹಕ್ಕುಗಳ ಕುರಿತು ಅತ್ಯಂತ ಮಹತ್ವದ ಮಾರ್ಗದರ್ಶನವನ್ನು ನೀಡುತ್ತೆ. ಸೊ ನೋಡಿದ್ರಲ್ಲ, ಈ ಸುಪ್ರೀಂ ಕೋರ್ಟ್ನ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ತೀರ್ಪುಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಬೇಕು ಅಂದರೆ ನಮ್ಮ ಕನ್ನಡದಲ್ಲಿ ಕಾನೂನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.